ಅಪ್ರತಿಮ ಸಾಧನೆ, ದೃಢ ಸಂಕಲ್ಪದ ಮುಂದೆ ಮಣಿದ ಅಂಜನಾದ್ರಿ ಬೆಟ್ಟ. ಕೊಪ್ಪಳ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಾಚಾಪುರ ಗ್ರಾಮದ ವಿಶೇಷ ಚೇತನ ಈರಣ್ಣ ಕುಂಬಾರ್ ಅವರಿಗೆ ಅಭಿನಂದನೆಗಳು. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಸಮೀಪವಿರುವ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟವನ್ನು ಹತ್ತುವುದು ಸಾಮಾನ್ಯ ಜನರಿಗೆ ದೊಡ್ಡ ಸವಾಲು. ಸುಮಾರು 575 ಕಡಿದಾದ ಮೆಟ್ಟಿಲುಗಳನ್ನು ಹೊಂದಿರುವ ಈ ಪರ್ವತವನ್ನು ಏರಲು ದೈಹಿಕ ಶಕ್ತಿಗಿಂತಲೂ ಮಿಗಿಲಾಗಿ ಅಚಲವಾದ ವಿಶ್ವಾಸ ಬೇಕು. ಇಂತಹ ಕಠಿಣ ಸವಾಲನ್ನ ಮೆಟ್ಟಿ ನಿಂತು ತಮ್ಮ ದೈಹಿಕ ವಿಕಲಚೇತನವನ್ನೂ ಲೆಕ್ಕಿಸದೆ ಅಂಜನಾದ್ರಿ ಬೆಟ್ಟವನ್ನು ಯಶಸ್ವಿಯಾಗಿ ಏರಿರುವ ಈರಣ್ಣ ಸಬಲಣ್ಣ ಕುಂಬಾರ್ ಅವರ ಸಾಧನೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಇಡೀ ಸಮಾಜಕ್ಕೆ ಪ್ರೇರಣಾದಾಯಕವಾಗಿದೆ. ವಿಕಲಚೇತನತೆ ಎನ್ನುವುದು ಕೇವಲ ದೇಹಕ್ಕಷ್ಟೇ ಹೊರತು ಸಾಧಿಸುವ ಮನಸ್ಸಿಗಲ್ಲ ಎಂಬುದನ್ನು ಈರಣ್ಣ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ದೈಹಿಕ ಸವಾಲುಗಳ ನಡುವೆಯೂ ಬೆಟ್ಟದ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಾ ಆಂಜನೇಯನ ದರ್ಶನ ಪಡೆದ ಇವರ ಈ ಅದಮ್ಯ ಸಾಹಸ ಮತ್ತು ಭಕ್ತಿ ಸಾರ್ವಜನಿಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅನೇಕರು ದೈಹಿಕವಾಗಿ ಸದೃಢವಾಗಿದ್ದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಧೃತಿಗೆಡುವ ಇಂದಿನ ದಿನಗಳಲ್ಲಿ ಈರಣ್ಣ ಸಲಬಣ್ಣ ಕುಂಬಾರ್ ಅವರ ಈ ಸಾಧನೆ ಪ್ರತಿಯೊಬ್ಬರಿಗೂ ನಮ್ಮಿಂದ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬ ಧನಾತ್ಮಕ ಸಂದೇಶವನ್ನ ಸಾರುತ್ತದೆ. ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ಆತ್ಮವಿಶ್ವಾಸದ ಶಿಖರವನ್ನ ಏರಿದ ಈ ನಾಡಿನ ಹೆಮ್ಮೆಯ ಚೇತನ ಶ್ರೀ ಈರಣ್ಣ ಸಲಬಣ್ಣ ಕುಂಬಾರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇವರ ಮುಂದಿನ ಜೀವನ ಸುಖಕರವಾಗಿರಲಿ ಮತ್ತು ಇವರ ಸಾಧನೆಯ ಪಯಣ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸೋಣ. ಛಲವೊಂದಿದ್ದರೆ ಬೆಟ್ಟವೂ ಬಾಗುವುದು ಎಂಬುದಕ್ಕೆ ಈರಣ್ಣ ಅವರೇ ಪ್ರತ್ಯಕ್ಷ ಸಾಕ್ಷಿ. ಗೆಳೆಯರಾದ ಮಲ್ಲಣ್ಣ ಅಗಸರ್, ದೇವು ಪೂಜಾರಿ, ಶರಣಗೌಡ ಗೌರ, ಮೌನೇಶ್ ಕುಂಬಾರ್ ಅವರು ಈರಣ್ಣ ಅವರ ಸಾಧನೆಗೆ ಸಾಥ್ ನೀಡಿದರು. ವರದಿ RS ಹಿರೇಮಠ್.